ಇನ್ನು ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧ ಪ್ರಕರಣ ಇದೆಯಲ್ಲ, ಈ ಪ್ರಕರಣದ ನ್ಯಾಯಾಂಗ ತನಿಖೆಗೆ ಆಗ್ರಹಗಳು ಕೇಳಿಬರ್ತಾ ಇದೆ. ಕೋರ್ಟ್ ಮೊರೆ ಹೋಗಿದ್ದಾರೆ. ಸರ್ಕಾರಕ್ಕೆ ನಿರ್ದೇಶನ ನೀಡುವಂತೆ ಕೋರಿ ಸುಪ್ರೀಂಗೆ PIL ಅರ್ಜಿ ಸಲ್ಲಿಕೆಯಾಗಿದೆ. ಕಾಶ್ಮೀರದ ನಿವಾಸಿ ಜುನೈದ್, ಫತೇಶ್ ಕುಮಾರ್, ವಿಕ್ಕಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ. ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿ N ಕೋಟೇಶ್ವರ್ ಸಿಂಗ್ ಪೀಠದಲ್ಲಿ ವಿಚಾರಣೆ ಆಗುತ್ತೆ. ಒಂದು ವೇಳೆ ಇದನ್ನು ಒಪ್ಪೋದೇ ಆದರೆ ಕೇಂದ್ರಕ್ಕೆ ಅವರು ಡೈರೆಕ್ಷನ್ಸ್ ಕೊಡ್ಬೋದು. ಸುಪ್ರೀಂ ಕೋರ್ಟ್ ಒಂದು ನ್ಯಾಯಾಂಗ ತನಿಖೆ ಆಗಲಿ ಬಿಡಿ ಅಂತ ಈಗಾಗಲೇ NIA ಅವರು ತನಿಖೆ ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿನ ಸ್ಥಳೀಯರು NIA ತನಿಖೆಗಿಂತ ನ್ಯಾಯಾಂಗ ತನಿಖೆ ಆಗಬೇಕು, ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕು ಅಂತ ಕೇಳ್ಕೊಂಡಿದ್ದಾರೆ. ಕೋರ್ಟ್ ಏನು ಹೇಳುತ್ತೆ ಅಂತ ನೋಡೋಣ. ಇವತ್ತೇ ವಿಚಾರಣೆ ಕೈಗೆತ್ಕೋತಾ ಇದ್ದಾರೆ. ಇವತ್ತೇ ಡೈರೆಕ್ಷನ್ಸ್ ಬರುತ್ತಾ ಅಥವಾ ವಾದ ಪ್ರತಿವಾದಗಳು ಇನ್ನಷ್ಟು ಆಗಬೇಕಾಗುತ್ತಾ, ಕಾದು ನೋಡೋಣ. ಬಟ್ ವ್ಯತ್ಯಾಸ ಏನು NIA ತನಿಖೆಗೂ ಜುಡಿಷಿಯಲ್ ಎನ್ಕ್ವೈರಿಗೂ ಅಂತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಕೋರ್ಟ್ ಅದನ್ನು ಒಪ್ಪುತ್ತಾ ಅಥವಾ NIA ತನಿಖೆನೇ ಸಾಕು ಅಂತ ಹೇಳ್ತಾರಾ, ಕಾದು ನೋಡೋಣ. ಇವತ್ತು ಕೋರ್ಟಲ್ಲಿ ಅದರ ವಿಚಾರಣೆ ಇದೆಯಲ್ಲ, ಈಗ ಕೇಂದ್ರ ಸರ್ಕಾರದ ಪರವಾಗಿ ಕೂಡ ಅಟಾರ್ನಿ ಜನರಲ್ ಯಾರಾದರೂ ಅಪಿಯರ್ ಆಗ್ತಾರೆ. ಅವ್ರು ಏನು ಹೇಳ್ತಾರೆ ಅಂತ